ಸೋಡಾ ಕೂಡ ಅಂತ ಹೇಳಿದ್ರೆ ಮಿಸ್ ಆಗಿ ಎಲ್ಲ ಚೆಲ್ಲಿ ಬಿಡ್ತು ಗುರು. ಫುಲ್ ವಿಡಿಯೋ ನೋಡು ಗುರು ನಿನಗೆ ಗೊತ್ತಾಗುತ್ತೆ. ಈ ಕಡೆ ಬಂದು ನಮ್ಮ ಅಜ್ಜಿ ಬಿಸಿ ಬಿಸಿ ದೋಸೆ ಹೋಯ್ತಿತ್ತು. ಅದಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಈ ಕಡೆ ದೋಸೆ ತಿರುಗ್ತಿದ್ರೆ ನೋಡ್ಮೇಲೆ ತಿನ್ಬೇಕು ಅನಿಸ್ತದೆ ಗುರು. ಹಂಗೆ ತಟ್ಟೆಲಿ ಹಾಕೊಂಡ್ಬಿಟ್ಟು ತಿನ್ಕೊಂಡ್ಬಿಟ್ಟು ಸೀದಾ ಬಂದಿದ್ದು ಬಸ್ ಹತ್ಕೊಂಡ್ಬಿಟ್ಟು ಎಲ್ಲಿ ಹೋಗ್ತಿದ್ದೆ ಅನ್ಕೊಂಡಿದ್ರೆ ಗುರು. ಸೀದಾ ಬಂದು ನಾವು ಬಂದಿದ್ದು ಪೆನ್ಗಂಡು ಹೋಗೋಣ ಅಂತೆಲ್ಲ ಹೋಗ್ತಾ ಇದ್ವಿ. ನಾನು ನಮ್ಮ ತಾತ ಕುತ್ಕೊಂಡ್ಬಿಟ್ಟು ಬಸ್ಸಲ್ಲಿ ಪೆನ್ಗಂಡು ಬಂದು ಪೆನ್ಗಳು ಕುಂದು ಈ ಕಡೆ ಸೋಡಾ ಕುಡ್ಕೊಂಡ್ಬಿಟ್ಟು ಇನ್ನೊಂದು ತಗೊಂಡ್ಬಿಟ್ಟು ಸೀದಾ ನಾನು ನಮ್ಮ ತಾತ ಹಂಗೆ ಮುಂದ್ಗಡೆ ನಡ್ಕೊಂಡು ಹೋಗ್ತೀವಿ. ಸಂಡೇ ಬಂದು ಪೆನ್ಗೊಂಡಲ್ಲಿ ಸಂತೆ ನಡೆಯುತ್ತೆ ಇವತ್ತು ಸಂಡೇ ಮಾತ್ರ. ಅದಕ್ಕೆ ಈ ಕಡೆ ಎಲ್ಲ ತರಕಾರಿ ಎಲ್ಲ ಮಾರ್ತಾ ಇದ್ರು ಆಟೋದಲ್ಲಿ. ಹಂಗೆ ತರಕಾರಿ ತಗೊಂಡ್ಬಿಟ್ಟು ಈ ಕಡೆ ಪಕ್ಕದಲ್ಲಿ ಟೊಮೆಟೊ ಕಾಣಿಸ್ತು ಗುರು. ಟೊಮೆಟೊ ತಗೊಂಡ್ಬಿಟ್ಟು ಈ ಕಡೆ ಸೊಪ್ಪು ಮಾರ್ತಾ ಇದ್ರು. ಹಂಗೆ ಸೊಪ್ಪು ತಗೊಂಡು ಮುಂದ್ಗಡೆ ಬಂದ್ರೆ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ನೋಡು. ತಕ್ಕಡಿಯಲ್ಲಿ ತೂಕ ಹಾಕ್ತಾ ಇದ್ರು, ಇವಾಗೆಲ್ಲ ಮಿಷನ್ ಅಲ್ಲಿ ಹಿಂಗೆ ಇಟ್ಬಿಟ್ಟು ಕವರಲ್ಲಿ ತೂಕ ಹಾಕ್ತಾ ಇದಾರೆ ಗುರು. ಎಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಈ ಕಡೆ ಓದ್ ತಗೊಂಡಂತೆ ಮುಂದ್ಗಡೆ ಬಂದ್ವಿ. ಈ ಕಡೆ ಎಲ್ಲ ಮಣ್ಣದೆಲ್ಲ ಈ ಕಡೆ ಇತ್ತು. ಈ ಕಡೆ ಎಲ್ಲ ತೆಂಗಿನಕಾಯಿ ತಗೊಂಡು ಈ ಕಡೆ ಬಂದ್ರೆ ಆಟೋದಲ್ಲಿ ಏಕ ಮಾರ್ತಾ ಇದಾರೆ. ಹೂಕೋಸಿತ್ತು. ಹೂಕೋಸ್ ಹಂಗೆ ತಗೊಂಡ್ಬಿಟ್ಟು ಮುಂದ್ಗಡೆ ಬಂದೆ ಗುರು. ಈ ಕಡೆ ನೋಡಿ ನಮ್ಮ ತಾತ ಈ ಕಡೆ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದೀವಿ. ಈ ಕಡೆ ಎಲ್ಲ ಹೇಗೆ ಎಲ್ಲ ಚಿಪ್ಸ್ ಅಂತೆ ಖಾರ ಅಂತೆ ಲಡ್ಡು ಎಲ್ಲ ಏಕ ಮಾರ್ತಾ ಇದ್ರು. ಈ ಕಡೆ ಎಲ್ಲ ಬಂದ್ಬಿಟ್ಟು ವಾಚ್ ಅಂತೆ ಬೀಗ ಅಂತ ಅವೆಲ್ಲ ಏಕ ಅಲ್ಲಿಂದ ಫ್ಲವರ್ಸ್ ಗಿಡ ಅಂತ ಎಲ್ಲ ಮಾರ್ತಾ ಇದ್ರು. ಹೂವಿನ ಗಿಡ ಎಲ್ಲ ಈ ಕಡೆ ಎಲ್ಲ ಏಕ. ಈ ಕಡೆ ಎಲ್ಲ ಇವರು ಇದೇ ಮಾರ್ಕೆಟ್ ಏಕ ಹಿಂಗ್ ಹೋದ್ಬಿಟ್ಟು ಮಾರ್ಕೆಟ್ ಕಾಣಿಸ್ತದೆ. ಈ ಕಡೆ ಎಲ್ಲ ಸೊಪ್ಪು ಎಲ್ಲ ಇತ್ತು. ಈ ಕಡೆ ಎಲ್ಲ ಏಕ ಇದು ಮಾರ್ಕೆಟ್ ಎಲ್ಲ ಇಟ್ಬಿಟ್ಟಿದ್ರು ತರಕಾರಿ ಎಲ್ಲ ಏಕ ಇದು. ಒಳಗಡೆ ಹೋದ್ರೆ ಅಲ್ಲಿ ಗಾಂಧಿ ಇದ್ದದ ಅದೇ ಮಾರ್ಕೆಟ್. ಈ ಕಡೆ ಹಂಗೆ ಬಸ್ಸಲ್ಲಿ ಹತ್ಕೊಂಡ್ಬಿಟ್ಟು ನಾನು ಅಂತ ಹೋಗ್ತಾ ಇದೀವಿ. ಹಂಗೆ ಬಸ್ ರಿಟರ್ನ್ ಹೋಗಾದ್ರೆ ಹಂಗೆ ತಣ್ಣಿ ಈ ಕಡೆ ಎಲ್ಲ ಫ್ಯಾನ್ಸ್ ಕಾಣ್ತಿದೆ ಗುರು. ಬೆಟ್ಟ ಹತ್ರ ಎಷ್ಟು ಚೆನ್ನಾಗಿತ್ತು ಭಾಳ. ಹಂಗೆ ಸೀದಾ ಬಂದೆ. ನಮ್ಮ ಮಾಮನ ಮಗ ಬಂದ ಓಡ್ ಬರ್ತಾ ಇದ್ದಾನೆ. ಹಂಗೆ ಹಿಡ್ಕೊಂಡು ಎಷ್ಟು ದಿನ ಅಂತ ಅಂಟ್ಕೊಂಡು ಏನು ಚೆನ್ನಾಗಿದೆ ಅಂತೇಳಿ ಮಾತಾಡ್ಸ್ಕೊಂಡು ಹಂಗೆ ನಮ್ಮ ಮಾಮ ಬಂದಿದ್ದಾರೆ ಅಂತೇಳಿ ಹಂಗೆ ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾರಲ್ಲಿ ಬಂದಿದ್ದಾರೆ. ನಮ್ಮ ಮಾಮ ಹಂಗೆ ಬಂದಿದ್ರು. ಈ ಕಡೆ ನಮ್ಮ ತಾತ ಇಟ್ಕೊಂಡು ನಮ್ಮ ಫುಲ್ ಸಂತೋಷ ಪಡ್ತಾ ಇದ್ದಾರೆ. ನಮ್ಮ ಅಮ್ಮ ಓಡೋದ ನಮ್ಮ ಮಾಮ ಮಗ. ನಮ್ಮ ಅಜ್ಜಿ ಒಳಗೆ ಅಡುಗೆ ರೂಮಲ್ಲಿ ಓಡಾಡ್ತಿದ್ರೆ ಫುಲ್ ನಮ್ಮ ಅಜ್ಜಿ ಅಂಟ್ಕೊಂಡ್ಬಿಟ್ಟು ಅದು ಮುದ್ದು ಕೊಡ್ತು ನಮ್ಮ ಮಗನಿಗೆ. ಫುಲ್ ಹ್ಯಾಪಿ ಹೊರಗೆಲ್ಲ. ನಮ್ಮ ಅಜ್ಜಿ ಬಿಸಿ ಬಿಸಿ ಮುದ್ದೆ ಮಾಡ್ತಿದೆ. ಅದನ್ನೆಲ್ಲ ತಿರುಗಿಸ್ತಿದೆ ಗೇಟಲ್ಲಿ. ಈ ಕಡೆ ನಮ್ಮ ಅಜ್ಜಿ ಅದನ್ನೆಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಹಾಕೊಂಡು ಅದನ್ನೆಲ್ಲ ರೋಲ್ ಮಾಡ್ತಿದೆ ನಮ್ಮ ಅಜ್ಜಿ. ಅಲ್ಲೆಲ್ಲ ರಾಗಿ ಮುದ್ದೆದ ಶೇಪಲ್ಲಿ ಅಂತೇಳಿ ರೌಂಡಿಗೆ ಇದು ಮಾಡ್ತಿದೆ ಗೈಸ್. ನೋಡಿದ್ರೆ ನನಗೆ ಮಾತ್ರ ತಿನ್ಬೇಕಾಗಿದೆ. ಅದಕ್ಕೆ ಎಲ್ಲರೂ ಜೊತೆ ಕುತ್ಕೊಂಡು ನಾನು ನಮ್ಮ ಅಜ್ಜಿ ನಮ್ಮ ಮಾಮ ಅವರು ನಮ್ಮ ಅತ್ತೆ ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡ್ಕೊಂಡು ಮುದ್ದೆ ಎಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಈ ಕಡೆ ಪಾಯಸ ಆಯಿತು. ಪಾಯಸ ತಿನ್ಕೊಂಡು ನಮ್ಮ ತಾತ ಕರೇಪಾಕೆಲ್ಲ ಕಿತ್ಕೊಂಡು ಕೊಡುತ್ತೆ ಅಂತ ಹೇಳ್ತು. ಹಂಗೆ ನಾನು ಕವರ್ ತಗೊಂಬಂದೆ. ಈ ಕಡೆ ಕವರ್ ತಗೊಂಡೆ ಇದೆಲ್ಲ ನಮ್ಮ ಅಜ್ಜಿಯವ್ರ ಮನೆ ಬೆಳಕದಲ್ಲಿ ಗಿಡ ಇದ್ವು. ಏನಪ್ಪ ಅಂತ ನೋಡ್ತಾ ಇದೀನಿ. ಈ ಕಡೆ ಇತ್ತು. ಈ ಕಡೆ ಕಾಕರಕಾಯಿ ಎಲ್ಲ ಬಿಟ್ಟಿದ್ದು ಗಿಡದಲ್ಲಿ. ಫುಲ್ ಹ್ಯಾಪಿ ನೋಡಿದೆ. ಈ ಕಡೆ ಟೊಮೆಟೊ ಗಿಡ ಎಲ್ಲ ಇತ್ತು ಹಾಕಿದ್ರು. ಈ ಕಡೆ ನಮ್ಮ ಅಜ್ಜಿ ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಅದಕ್ಕೆ ಪಪ್ಪುಲ್ ಪುಡಿ ಅಂತ ಬರೋದು ಸ್ಪೈಸ್ ಆಗಾದ್ಮೇಲೆ ಪಪ್ಪುಲ್ ಪುಡಿ ಹಾಕ್ಬಿಟ್ಟು ಆದ್ಮೇಲೆ ಹಾಲು ಹಾಕೊಂಡು ತಿಂತಿದ್ರೆ ಭಾಳ ಚೆನ್ನಾಗಿತ್ತು. ನಾನು ಮಾಮರೆಲ್ಲ ರಿಟರ್ನ್ ಹೋಗ್ತಾ ಇದ್ವಿ. ನಮ್ಮ ಅಜ್ಜಿ ಎಲ್ಲ ನಿಂತಿದೆ. ನಮ್ಮ ಅಜ್ಜಿಗೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹಿಂಗೆ ಕಾರಲ್ಲಿ ನಮ್ಮ ಮಾಮನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೀದಾ ಹಂಗೆ ಹೋಗ್ಮೇಲೆ ಈ ಕಡೆ ಕರ್ನಾಟಕ ಎಂಟ್ರಿ ಕೊಡ್ತಾ ಇದ್ದೇವೆ ಆಂಧ್ರದಿಂದ ಇದಕ್ಕೆ. ಹಂಗೆ ಹೋಗ್ಕೊಂಡು ಸೀದಾ ಬಂದಿದ್ದು ಪಾವಗಡ ಶನಿಮಹಾತ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂಗೆ ಈ ಕಡೆ ಎಂಟ್ರೆನ್ಸ್ ಒಳಗಡೆ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇದೀವಿ. ಇದು ಬ್ಯಾಕ್ ಸೈಡ್ ದೇವ್ರದ್ದು. ದೇವ್ರ ಒಳ್ಳೆದಾಗಲಿ ಅಂತ ಬ್ಲೆಸ್ಸಿಂಗ್ ತಗೊಂಡು ಈ ಕಡೆ ಫ್ರಂಟ್ ಅಲ್ಲಿ ಬಂದು ದೇವ್ರ ಮುಕ್ಕೊಂಡು ಸೀದಾ ಈ ಕಡೆ ಹೋಗ್ರೆ ನನಗೆ ಪಾಪ್ಕಾರ್ನ್ ಕಾಣಿಸ್ತಂಗೆ ಪಾಪ್ಕಾರ್ನ್ ಪ್ಯಾಕ್ ಮಾಡಿಸ್ಕೊಂಡು ಈ ಕಡೆ ಬಂದಿದ್ದು ಡಿಲಕ್ಸ್ ಬೇಕರಿ ಬಂದಿದ್ದೀನಿ. ಪನ್ನೀರ್ ಪಫ್ಸ್ ಭಾಳ ಚೆನ್ನಾಗಿರುತ್ತೆ. ಇವೇ ಫೇಮಸ್. ಹಂಗೆ ಪಾರ್ಸಲ್ ಮಾಡಿಸ್ಕೊಂಡು ಬಂದು ಸೀದಾ ಬಂದು ನಮ್ಮ ಊರಿಗೆ ಬಂದು ನಮ್ಮ ಅಕ್ಕ ಬಂದಿದ್ದೆ. ಶಾಕ್ ನನಗೆ ಗೊತ್ತಿಲ್ಲ ಬಂದಿರೋದು. ಹ್ಯಾಪಿ ಆಗ್ಬಿಟ್ಟೆ ಫುಲ್ಲು.